ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಸ್ವಾಮಿ, ಎಷ್ಟೇ ಪ್ರಯತ್ನ ಪಟ್ರು ಬತ್ತಿ ಹತ್ಕೋತಾನೆ ಇಲ್ಲ. ನಿಮ್ಮಿಂದ ಏನೋ ಅಪರಾಧ ಆಗಿದೆ ಕಣಮ್ಮ. ನಾವೇನ್ ತಪ್ಪು ಮಾಡಿದೀವಿ ಸ್ವಾಮಿ? ನಮಗ್ ಗೊತ್ತಿದ್ದಂಗೆ ನಾವ್ ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ನನಗೆ ಇನ್ನೊಂದು ಮದ್ವೆ ಮಾಡಿಲ್ವಲ್ಲ, ಅದು ತಪ್ಪಲ್ವಾ? ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಮಾಡಬೇಕಾಗಿರೋ ಪೂಜೆ ಇದು. ನಿಮ್ಮಲ್ಲಿ ಯಾರಿಗೋ ಈ ತಾಯಿ ಮೇಲೆ ಅನುಮಾನ ಇದೆ, ಅದು ಪಾಪಕ್ಕೆ ಸಮ. ಆ ಪಾಪಕ್ಕೆ ಪರಿಹಾರ ಆಗಬೇಕು, ಪ್ರಾಯಶ್ಚಿತ್ತ ಆಗಬೇಕು. ಅದಕ್ಕೇನು ಮಾಡಬೇಕು ಸ್ವಾಮಿಗಳೇ? ನನಗೆ ಮತ್ತೆ ಮದ್ವೆ ಮಾಡಬೇಕು. ಕೆಂಡದ ಮೇಲೆ ನಡಿಬೇಕು. ನಾನ್ ನಡೀತೀನಿ ಸ್ವಾಮಿ. ನಮ್ಮವನ ಹರಕೆ ತೀರ್ಸೋಕ್ಕೋಸ್ಕರ, ನಮ್ಮತ್ತೆನ ಕಾಪಾಡೋಕ್ಕೋಸ್ಕರ ಕೆಂಡದ ಮೇಲೆ ನಡೆದು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಸ್ವಾಮಿ. ಅಮ್ಮ ವಸು, ಬೇಡಮ್ಮ. ದೇವ್ರ ಇಚ್ಛೆ ಏನಿದೆಯೋ ಹಾಗೆ ಆಗ್ಲಿ, ಬಿಟ್ಬಿಡಮ್ಮ. ಇಲ್ಲಿವರೆಗೂ ಬಂದ್ಮೇಲೆ ಹೇಗ್ ಬಿಡಕ್ಕಾಗತ್ತೆ ಮಾವ? ನಿಮ್ ಹರಕೆಯಿಂದಾನೆ ನಾನು ನಿಮ್ ಮಗಂಗೆ ಹೆಂಡತಿ ಆಗಿದ್ದು, ಅನು ಕೀರ್ತಿಗೆ ಅಮ್ಮ ಆಗಿದ್ದು, ನಿಮ್ಗೆ ಸೊಸೆ ಆಗಿದ್ದು, ಒಂದು ಒಳ್ಳೆ ಕುಟುಂಬಕ್ಕೆ ಸದಸ್ಯಳಾದೆ. ನಾನೇನ್ ಕೊಟ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ ಮಾವ. ಅದಕ್ಕೆ ಈ ಕುಟುಂಬಕ್ಕೋಸ್ಕರ ಅಗತ್ಯ ಬಂದಾಗ ಜೀವನೇ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ನಾನು. ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಶುಭಂ ಭೂಯಾತ್. ವಸು, ಊಟ ಮಾಡುವಂತೆ ಬಾ. ಇಲ್ಲ ಅಕ್ಕ, ಅತ್ತೆ ಕಣ್ ಬಿಟ್ಮೇಲೆ ತಿಂತೀನಿ. ಇವತ್ತಿಗೆ ಉಪವಾಸ ಮುಗೀತಲ್ಲಮ್ಮ, ತಿನ್ನಮ್ಮ. ಇಲ್ಲ ಮಾವ, ಅತ್ತೆ ಕಣ್ ಬಿಟ್ಮೇಲೆನೆ ನಾನ್ ತಿನ್ನೋದು.
ಅತ್ತೆ ಅಣ್ಣ ನಿನಗೊಂದ್ ದೊಡ್ಡ ನಮಸ್ಕಾರ. ಮತ್ತೆ ಈ ತರ ಎಲ್ಲ ಹರಕೆನೆಲ್ಲ ಕಟ್ಕೋಬೇಡಪ್ಪ. ಈಗ್ಲೇ ಸತ್ತು ಬದುಕಿದೀನಿ ಅಮ್ಮ. ಹಾಗೆ ಹೇಳ್ಬೇಡ ಅದ್ಕೆ. ಹಾಗೆ ಹೇಳಿದಿಕ್ಕೆ ನನಗ್ ಹೀಗೆಲ್ಲ ಆಯ್ತು. ಎಲ್ರೂ ಕಷ್ಟಪಟ್ಟಿದ್ದಾರೆ. ಅಮ್ನೋರು ನಮ್ಮನ್ನ ಪರೀಕ್ಷೆ ಮಾಡಿದ್ರು ಜಯಂತಿ. ವಸುವಿಂದಾಗಿ ನನ್ನ ಹರಕೆ ತೀರ್ತು. ವಸು ಶ್ರದ್ಧೆಯಿಂದ ನಿಷ್ಠೆಯಿಂದ ಕಷ್ಟಪಟ್ಟು ಸಾಧಿಸ್ಲು. ಹಾಗೇನಿಲ್ಲ ಮಾವ, ಇದು ನನ್ನ ಒಬ್ಳಿಂದ ಆಗಿದ್ದಲ್ಲ. ಒಟ್ಟಾಗಿ ಶ್ರಮಪಟ್ಟು ಎಲ್ರೂ ಪ್ರಯತ್ನ ಮಾಡಿ ಕಷ್ಟಪಟ್ಟು ಸಾಧಿಸಿದೀವಿ. ಅತ್ತೆಗೆ ಅಮ್ಮ ಆಗಿ ಮಲಗಿದ್ದಾಗ ಎಲ್ರೂ ಕೂಡ ಭಯ ಪಟ್ವಿ. ದೇವಸ್ಥಾನ ಹುಡುಕಕ್ಕೆ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ ತುಂಬಾನೇ ಪ್ರಯತ್ನ ಪಟ್ವಿ. ಅತ್ತೆನೂ ನಮಗ್ ಒಳ್ಳೇದಾಗ್ಬೇಕು ಅಂತ ಏನೇ ಕಷ್ಟ ಬಂದ್ರೂ ಸಹಿಸ್ಕೊಂಡಿದ್ರು. ಕೊನೆಗ ತಾಯಿ ಕರುಣೆ ತೋರಿ ನಮ್ ಕಷ್ಟನೆಲ್ಲ ದೂರ ಮಾಡಿದ್ಲು. ಎಷ್ಟೊಳ್ಳೆ ಮನ್ಸಮ್ಮ ನಿಂದು. ಕಷ್ಟ ಇಲ್ಲ ನೀನ್ ತಗೊಂಡು ಫಲಾನ ಎಲ್ರಿಗೂ ಹಂಚ್ತಿದ್ಯಾ. ಪಾವನಿ ಅಕ್ಕ, ಭಾಸ್ಕರ್ ಬಾವ ಆ ಕಾಡಲ್ಲಿ ತಪ್ಪಿಸ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ರು. ನಾವೆಲ್ಲ ಒಂದ್ ಕಡೆ ಆದ್ರೆ ಅವರೇ ಒಂದ್ ಕಡೆ. ನೆನ್ಸ್ಕೊಂಡ್ರೆ ಈಗ್ಲೂ ತುಂಬಾ ಭಯ ಆಗತ್ತೆ. ಆ ತಪ್ಪು ನಂದೇ ವಸು. ನಾನ್ ಫೋನ್ ಮರೀದೇ ಇದ್ದಿದ್ರೆ ಆತರ ಆಗ್ತಿರ್ಲಿಲ್ಲ. ತಿಂಡಿ ಮತ್ತೆ ನೀರು ಎಲ್ಲ ನಮ್ಮ ಹತ್ರನೇ ಉಳಿತು. ಅದೇ ನಮ್ಗೆ ತುಂಬಾ ಬೇಜಾರಾಗಿದ್ದು. ಹೌದು ವಸು, ನೀವೆಲ್ಲ ಹಸುವು ಬಾಯಾರಿಕೆಯಿಂದ ಇರ್ತೀರಾ ಅಂತ ನಾವು ತುಂಬಾ ಬೇಜಾರ್ ಮಾಡ್ಕೊಂಡ್ವಿ. ಕಾಡಲ್ಲಿ ಹುಲಿ ಹಾವು ನೋಡಿ ತುಂಬಾ ಭಯ ಪಟ್ವಿ. ಹೌದೌದು, ಅದಕ್ಕೆ ಅಲ್ವಾ ಎಲೆ ಮುಚ್ಕೊಂಡು ರೆಸ್ಟ್ ತಗೊಳ್ತಿದ್ದು. ಅಮ್ಮ ಭಾವನಿ ಸುಸ್ತಾಗಿದೆ. ಎಲ್ರಿಗೂ ಸ್ವಲ್ಪ ಕಾಫಿ ಕೊಡ್ತೀನಮ್ಮ. ಸರಿ ಮಾವ. ಅಡ್ಗೆನೂ ಮಾಡ್ಬಿಡ್ತೀನಿ ಮಾವ. 2 ದಿನದಿಂದ ಯಾರೂ ಸರಿಯಾಗಿ ತಿಂದಿಲ್ಲ. ಯಾಕೆ ರಾಕಿ? ಅಮ್ಮಮ್ಮಮ್ಮಮ್ಮಮ್ಮಮ್ಮ, ಅಯ್ಯಯ್ಯಯ್ಯಯ್ಯೋ, ಅಮ್ಮ ಅಮ್ಮ, ಅಬ್ಬಾ, ಹಾ. ಏನಂಟಿ, ಮನೆಗ್ ಬಂದ್ಮೇಲೆ ನಿನಗ್ 100 ಆನೆ ಬಲ ಬಂದಂಗಾಗಿದೆ. ಹಾ, ಸಾವು ತಪ್ಪೋಗಿ ಕಣ್ಣ ಆಚೆ ಬರೋ ತರ ಇದೆ ಕಣೆ ನನ್ ಪರಿಸ್ಥಿತಿ. ಅಮ್ಮ, ಅದೇನ್ ಕಾಡೆ ನಮ್ಮವ್ವ ಮನೆಗ್ ಬಂದ್ರು ಅದೇ ಕಣ್ಮುಂದೆ ಬರ್ತಿದೆ. ಅಮ್ಮ, ಆ ಹುಲಿ ಆ ಹಾವು ಇನ್ನೂ ಅಕ್ಕಪಕ್ಕನೆ ಓಡಾಡ್ತಿದೆ ಅನ್ನೋ ಹಾಗಿದೆ.
ಕೇಳಿ ಇಲ್ಲಿ, ನಾನ್ ಸತ್ರು ಆ ಕಾಡಿಗೆ ಹೋಗಲ್ಲ, ಇನ್ನ ಹೋಗಲ್ಲ ಹೋಗಲ್ಲ. ಯಾಕತ್ತೆ ಅಷ್ಟು ಭಯ? ಏನ್ ಅಷ್ಟೊಂದು ಕಷ್ಟಪಟ್ಟಿದ್ಯಾ ಅಂತ? ನಾನ್ ಕಷ್ಟಪಟ್ಟಿಲ್ವಾ? ಆ ಕಷ್ಟ ನನ್ನ ಶತ್ರುಗೂ ಬರಬಾರ್ದು ಕಣೋ. ಅಷ್ಟು ಕಷ್ಟಪಟ್ಟಿಲ್ಲ ಅಂದ್ರೆ ನೀನ್ ಬದುಕಿದ್ ಏನ್ ಪ್ರಯೋಜನ? ಸತ್ತೋಗ್ಬೋದಿತ್ತಲ್ವಾ? ಪಾಪ ಮಾವ ಮೇಲೆ ಒಂಟಿಯಾಗಿದ್ದಾರೆ, ಹೋಗಿ ಕಂಪನಿ ಕೊಡ್ಬೋದಲ್ಲ. ಇಬ್ರು ಸೇರಿ ಚೆನ್ನಾಗಿ ಡ್ಯೂಯೇಟ್ ಆಡ್ಬೋದು. ಏನು ಅಂತಿರೋದು? ನಾನ್ ಬೇಗ ಮೇಲ್ ಹೋಗ್ಬೇಕು ಅಂತ ಕಾಯ್ತಾ ಇದ್ಯಾ? ಪಾಪ ನೀನಿಲ್ಲಿ ಒಬ್ಳೆ ಇದ್ ಏನ್ ಮಾಡ್ತೀಯ? ನೀನ್ ಎಷ್ಟೇ ಕಾಡಿ ಬೇಡಿದ್ರು ನಿನ್ಗೆ ಎರಡನೇ ಮದ್ವೆ ಆಗಲ್ಲ. ಅದಕ್ಕೆ ಮಾವನ ಹತ್ರ ಹೋಗ್ಬಿಡು. ಯಾವಾಗ ನೋಡಿದ್ರು ಹೋಗಿರೋ ಮಾವನ್ ಬಗ್ಗೆನೇ ಅಂತೀಯ? ಇರೋ ಮಾವನ್ ಬಗ್ಗೆ ಯೋಚನೆ ಮಾಡು. ಇರೋ ಮಾವನ? ಯಾರದು? ಅವರೇ, ನನ್ ಮನ್ಸಲ್ಲಿರೋ ಮಾವ. ಅವ್ರ ಬಗ್ಗೆ ಯೋಚನೆ ಮಾಡು ಅಂತಿರೋದು. ಹೋಗಿರೋ ಮಾವ ಇನ್ನು ನಿನ್ ಮನ್ಸಲ್ಲಿದಾರ? ಮತ್ ಯಾಕೆ ಎರಡನೇ ಮದ್ವೆ ಅಂತ ಸಾಯಿಸ್ತಿದ್ಯಾ? ಅಯ್ಯೋ, ನಿನ್ಗೆ ಅರ್ಥ ಆಗಲ್ಲ, ಹೋಗ. ಒಂದ್ ವೇಳೆ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಹೇಗೆ? ಎಣ್ಣೆ ಸಿಗರೇಟು ನಮ್ಮ ಏಜ್ ಅವರಿಗೆ ಹಾನಿಕರ. ಪ್ರೀತಿ ಮದ್ವೆ ನಿನ್ನಂತ ಓಲ್ಡ್ ಏಜ್ ಅವರಿಗೆ ಹಾನಿಕರ. ಇದು ಭಾಸ್ಕರಣ್ಣ, ಇದು ನಾನು, ಇದು ಅಖಿಲು. ಇದು ನಾನು. ಡ್ಯಾಡಿ, ಚಿಕ್ಕ ವಯಸ್ಸಲ್ಲಿ ನೀವು ತುಂಬಾ ಕ್ಯೂಟ್ ಆಗಿದ್ರಿ. ಥ್ಯಾಂಕ್ ಯು ರಾಕಿ. ಏನ್ರಿ? Thank you, Rocky. Thank you so much.
ಜವಾಬ್ದಾರಿ ಇರ್ಬೇಕಲ್ವಾ, ಪ್ರೀತಿ ಅಭಿಮಾನ ಇರ್ಬೇಕಲ್ವಾ. ಅಭಿ ಮರ್ತೋದ್ರೆ ಈ ವಸು ನೆನಪು ಮಾಡ್ಬೇಕಲ್ವಾ. ಅವ್ರು ಹೋಗ್ಬೇಕಾದ್ರೆ ನಾನು ಹೇಳೋಣ ಅಂತಿದ್ದೆ ಚಿಕ್ಕಮ್ಮ, ಆದ್ರೆ ಅವರು ಅರ್ಜೆಂಟ್ ಆಗಿ ಹೊರಟೋದ್ರು. ಹೋಗ್ಬೇಕಾದ್ರೆ ಹೇಳೋದಲ್ಲಮ್ಮ, ಮೊದ್ಲೇ ಹೇಳ್ಬೇಕು. ಪಾವನಿ ಹಾರಿಕಾ ಮಾಡಿರೋ ತರ ಏನಾದ್ರೂ ಸ್ವೀಟೋ ಖಾರನೋ ಮಾಡಿ ಅಭಿ ಕೈ ಕೊಟ್ಟು ಅತ್ತೆಗೆ ವಿಶ್ ಮಾಡಿ ಆಶೀರ್ವಾದ ತಗೊಳ್ಳಿ ಅಂತ ನೆನಪು ಮಾಡ್ಬೇಕು. ನಿನಗ ಅವಾಗಿಂದ ನಿನ್ನ ಮಗಂದೇ ಆಗೋಯ್ತು. ಅವನ್ ನಿನಗ್ ವಿಶ್ ಮಾಡೋದೇನು, ನೀನ್ ಅವನನ್ನ ಮುದ್ದಾಡೋದೇನು ಇದ್ರಲ್ಲೇ ಆಗೋಗಿದೆ. ಈ ಮನೇಲೂ ಒಬ್ಳ ಅಮ್ಮ ಇದ್ದಾಳೆ. ಆ ಅಮ್ಮನ ಮಗನೇ ನಿನಗ್ ತಾಳಿ ಕಟ್ಟಿರೋ ಗಂಡ. ಆ ಗಂಡನಿಂದ ಹೆತ್ತ ತಾಯಿಗೆ ವಿಶ್ ಮಾಡಿಸ್ಬೇಕು ಅನ್ನೋ ಪರಿಜ್ಞಾನ ಆದ್ರೂ ಇರಬಾರ್ದಾ? ಹೋಗ್ಲಿ, ಏನೇ ಆದ್ರೂ ನೀನು ತಾಯಿ ಸಮಾನ ತಾನೇ. ನನಗಾದ್ರೂ ವಿಶ್ ಮಾಡಿದ್ಯಾ ನೀನು? ನಿನಗಿಂತ ಚಿಕ್ಕೋಳಾಗಿರೋ ಈ ಹಾರಿಕಾ ಮಾಡಿದ್ಲು. ಯಾವ್ದೇನಾದ್ರೂ ಸರಿ, ನೀನು ಮುಂದೆ ಕಾಣಿಸೋ ತರ ಅಮಾಯಕಿ ಏನಲ್ಲ ವಸು. ನಿನ್ ಹತ್ರ ಬೇರೆ ಮಾಡಿ ಸಮಾಧಾನ ಮಾಡೋ ಸೂತ್ರ ಇದೆ. ಅದಕ್ಕೆ ನಿಧಾನವಾಗಿ ತಾಯಿ ಮಗನ್ನ ದೂರ ಮಾಡ್ತಿದ್ಯಾ. ಏನ್ ಮಾತಾಡ್ತಿದೀಯ ಸುಮಂಗ್ಲಿ? ನಿಜ ಅಣ್ಣ. ಇಲ್ದಿದ್ರೆ ಪ್ರತಿ ವರ್ಷ ಎಲ್ರಿಗಿಂತ ಮುಂಚೆ ಅತ್ಕೆಗೆ ವಿಶ್ ಮಾಡ್ತಾ ಇದ್ದಿದ್ದ ಅಭಿ ಇವತ್ತು ಅತ್ಕೆ ಕಣ್ಣು ಮುಂದೆನೆ ಇದ್ರೂನು ವಿಶ್ ಮಾಡದೆ ಹಾಗೆ ಹೊರಟೋದ. ಅದಕ್ಕೆಲ್ಲ ಕಾರಣ ಇಲ್ಲಿ ನಿಂತಿರೋ ಈ ವಸುನೇ. ಇವಳೆ ಅಭಿನ ಬದಲಾಯಿಸಿರೋದು. ಅಮ್ಮನ ಬಗ್ಗೆ ಕೇರ್ ಮಾಡದೆ ಅಭಿ ಹೊರಟೋದ. ಅಭಿಗೆ ವಸು ಆ ತರ ಟ್ರೈನಿಂಗ್ ಕೊಟ್ಟಿದ್ದಾಳಣ್ಣ. ನಾನ್ ಯಾಕೆ ಹಾಗೆ ಮಾಡ್ಲಿ ಚಿಕ್ಕಮ್ಮ? ಮತ್ ಯಾಕೆ ಅಭಿ ವಿಶ್ ಮಾಡದೆ ಹಾಗೆ ಹೋದ? ನೀನ್ ಹೇಳಿದ್ದಕ್ ತಾನೇ. ಅಮ್ಮ ಮಗನ್ನ ಬೇರೆ ಮಾಡ್ಬೇಕು ಅಂತ ತಾನೇ ನೀನ್ ಹೀಗ್ ಮಾಡಿದ್ದು. ಸರಿಯಾಗಿ ಸಿಕ್ಕಾಕೊಂಡಿದ್ಯೆ ವಸು. ಈ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಯಾಕಾದ್ರೂ ಈ ಮನೆಗ್ ಸೊಸೆಯಾಗಿ ಬಂದು ಅಂತ ನಿನಗೆ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಅನ್ನಿಸ್ಕೋಬೇಕು ಕಣೆ. ಯಾರಿಗೋಸ್ಕರ ಅನ್ನಿಸ್ಕೋತಾಳೆ? ಅವಳು ಅನ್ನಿಸ್ಕೊಳ್ಳಿ ಅಂತ ತಾನೆ ನಾನು ಹಾಗೆಲ್ಲ ಮಾತಾಡಿದ್ದು. ಯಾವ ಸಣ್ಣ ಅವಕಾಶ ಸಿಕ್ಕಿದ್ರು ನೀನ್ ಮಾತ್ರ ಬಿಡಲ್ಲ ಅಂತಿಲ್ಲ. ಹೌದು, ಇಮಿಡಿಯೇಟ್ ಆಗಿ ಅದ್ ಹೇಗ್ ಪ್ಲಾನ್ ಮಾಡ್ತೀಯ ಆಂಟಿ? ಪ್ರಾಕ್ಟೀಸ್ ಕಣೆ. ದಿನಾ ಪ್ರಾಕ್ಟೀಸ್ ಮಾಡಿದ್ರೆ ಅಭ್ಯಾಸ ಆಗುತ್ತೆ. ಚಾಡಿ ಹೇಳಿ ಜಗಳ ತಂದಿಡೋದ್ರಲ್ಲಿ ನೀನು ಪ್ರಾಕ್ಟೀಸ್ ಅಲ್ಲ PhD ಮಾಡಿದ್ಯಾ ಆಂಟಿ. ನಿನಗ್ ಡಾಕ್ಟರೇಟೇ ಕೊಡ್ಬೋದು. ಈಗೇನ್ ನೋಡಿದ್ಯಾ? ಅಭಿ ಮನೆಗ್ ಬಂದ್ಮೇಲೆ ಇರೋದು ನಿಜವಾದ ಹಬ್ಬ. ಬೇರೆನೆ ರೇಂಜ್ ಅಲ್ಲಿ ಜಗಳ ತಂದಿಡ್ತೀನಿ ನೋಡು. ಬಾವನ್ ಮುಂದೆ ನಿನ್ ಬೇಳೆ ಏನು ಬೇಯೋದಿಲ್ಲ. ನಿಮ್ ಅತ್ತೆಗ್ ವಿಶ್ ಮಾಡ್ದೆ ಸಿಕ್ಕಾಕೊಂಡಿದ್ದಾನೆ ಕಣೆ. ಬರೀ ಈ ಬೇಳೆ ಏನು, ಎಲ್ಲಾ ಬೇಳೆನು ಬೇಯಿಸಿ ಸಾಂಬಾರ್ ಮಾಡ್ಬಿಡ್ತೀನಿ. ಆ ಸೀನ್ ಬೇಗ ನೋಡ್ಬೇಕಂಟಿ. ಅಭಿ ಬಾವ ಯಾವಾಗ ಮನೆಗ್ ಬರ್ತಾರೋ ಏನೋ. ಅವನ್ ಮನೆಗ್ ಬರೋದಕ್ಕೂ ಮುಂಚೆ ನಿಮ್ ಅತ್ತೆ ಮನ್ಸಲ್ಲಿ ಇನ್ನೊಂದ್ಸಲ ಬೆಂಕಿ ಹಚ್ಬಿಡ್ಬೇಕು. ನಡಿ, ಆರಿರೋ ಬೆಂಕಿನ ಭಗ್ಗಂತ ಮತ್ತೆ ಹಚ್ಬಿಡೋಣ. ಬಾ. ನಡಿ.
ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ಸ್ ಅಭಿ. ನಿಮಗೋಸ್ಕರ ಒಂದು ಸಣ್ಣ ಗಿಫ್ಟ್. ಇದು ನಿನ್ನ ಮೂಗ್ಬಿಟ್ಟೆಮ್ಮ. ನಾನು ಚಿಕ್ಕವನಿದ್ದಾಗ ಜ್ವರ ಬಂದಿತ್ತು. ಆಗ ಡ್ಯಾಡಿ ಹತ್ರ ದುಡ್ಡಿರ್ಲಿಲ್ಲ. ಈ ಮೂಗ್ಬಿಟ್ಟು ನನಗೆ ಅಡ ಇಟ್ಟು ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಆಮೇಲೆ ಡ್ಯಾಡಿಗೆ ದುಡ್ಡು ಬಂದಾಗ ಈ ಮೂಗ್ಬಟ್ಟನ್ನ ಮತ್ತೆ ವಾಪಸ್ ಡ್ಯಾಡಿ ತಗೊಳಕ್ಕಾಗಲೇ ಇಲ್ಲ. ಅದನ್ನು ನಾನು ಮರ್ತೇ ಇರಲಿಲ್ಲ. ಹೇಗಾದ್ರೂ ಆಗ್ಲಿ, ಎಷ್ಟು ಖರ್ಚಾದ್ರೂ ಆಗ್ಲಿ, ಇದನ್ನ ತಗೊಳ್ಳೇಬೇಕು ಅಂತ ಅನ್ಕೊಂಡಿದ್ದೆ. ಬೆಳಗ್ಗೆಯಿಂದ ಇದೇ ಕೆಲಸದ ಮೇಲಿದ್ದೆ. ನನಗೆ ಈ ಮೂಗ್ಬಿಟ್ಟು ಸಿಗ್ತಾ ಇದ್ದಾಗೆ ಹೊಸವರಿಗೆ ಫೋನ್ ಮಾಡಿ ಈ ರೂಮ್ನ ಡೆಕೋರೇಟ್ ಮಾಡಕ್ಕೆ ಹೇಳಿದ್ದೆ. ಯಾರಿಗೂ ಹೇಳ್ದಿರಂಗೆ ಪಾಪ ಹೊಸವರು ಮತ್ತೆ ರಾಕಿನೇ ಇಷ್ಟೆಲ್ಲ ಡೆಕೋರೇಟ್ ಮಾಡಿರೋದು. ಏನಮ್ಮ, ಯಾವತ್ತೂ ನಾನೇ ಮೊದಲು ವಿಶ್ ಮಾಡ್ತಿದ್ದವನು ಇವತ್ತು ಮರ್ತೋಗಿದ್ದೀನಿ ಅಂತ ಅನ್ಕೊಂಡ್ರ? ಡ್ಯಾಡಿನ ನಿಮ್ಮನ್ನ ಮರ್ತು ಹೋದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲಮ್ಮ. ನನಗೆ ಗೊತ್ತು ಅಭಿ, ನಿನಗೆ ನನ್ನ ಕಂಡ್ರೆ ಪ್ರಾಣ ಅಂತ. ಆದ್ರೂ ಕೂಡ ನನಗೆ ಯಾಕೋ ಕೋಪ ಬಂತು. ನನಗೆ ಕ್ಷಮಿಸು ಅಭಿ. ಅದ್ಯಾಕೆ ಆ ರೀತಿ ಹೇಳ್ತೀಯಮ್ಮ? ಯಾವಾಗ್ಲೂ ಮಕ್ಕಳೇನ ಅವಾಗ ತಾಯಿನೂ ಆಸೆ ಪಡಬೇಕು. ಮಕ್ಕಳು ಆಸೆನ ಈಡೇರಿಸಬೇಕು. ಚೆನ್ನಾಗಿ ಹೇಳಿದೆ ಅಭಿ. ಅಮ್ಮನಿಗೆ ಒಳ್ಳೆ ಗಿಫ್ಟ್ ಕೊಟ್ಟೆ. ಈ ಮದರ್ಸ್ ಡೇನ ಮರೆಯೋಕಾಗದೇ ಇರೋ ದಿನ ಮಾಡಿದೆ. ತುಂಬಾ ಥ್ಯಾಂಕ್ಸ್. ಅಮ್ಮ ವಸು, ರಾಕಿ, ನಿಮ್ಗೂ ಥ್ಯಾಂಕ್ಸ್. ಹ್ಯಾಪಿ ಮದರ್ಸ್ ಡೇ ಅಮ್ಮ. ತುಂಬಾ ಥ್ಯಾಂಕ್ಸ್ ಅಭಿ. ಈಗ ನಿಮಗೆ ಸಂತೋಷ ಆಯ್ತಮ್ಮ? ತುಂಬಾ ಸಂತೋಷ. ಓಕೆ, ಕೇಕ್ ಕಟ್ ಮಾಡಿ.
ಏನ್ ಮಾತಾಡ್ತಿದ್ಯಾ? ಮತ್ತೇನೇನ್ರಿ, ಪೌರುಷ ತೋರ್ಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೇಗ್ ಕೊಡ್ತಾಳೆ? ನಿಮ್ ಮಗನ್ ದುಡ್ಡು ಅಲ್ಲ ಅತ್ತೆ, ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಡ್ತೀನಿ. ಎಷ್ಟ್ ದಿನದಲ್ಲಿ ಕೊಡ್ತೀಯಮ್ಮ? 1 ವರ್ಷ ಆದ್ಮೇಲ ಇಲ್ಲ 2 ವರ್ಷ ಆದ್ಮೇಲ? ದಿನಕ್ಕಿಷ್ಟು ಅಂತ ಪೈಸಾ ಸೇರ್ಸಿಡ್ತೀಯಾ? 2 ವಾರದಲ್ಲಿ ಕೊಡ್ತೀನಿ. ಎರಡು ವಾರದಲ್ಲಿ 50,000 ರೂಪಾಯಿ ತಂದ್ಕೊಡ್ತೀನಿ. ದುಡುಕ್ಬೇಡ ವಸು. ಹೇಗ್ ಕೊಡ್ತೀರ ಅದಕ್ಕೆ? ಮಾತು ವಾಪಸ್ ತಗೊಳಮ್ಮ. ಅಮ್ಮನಿಗೆ ಸಾರಿ ಹೇಳಿ ಈ ಜಗಳನ ಇಲ್ಲೇ ನಿಲ್ಸ್ಬಿಡಿ ಪ್ಲೀಸ್. ಕ್ಷಮಿಸ್ರಿ. ಆಲ್ರೆಡಿ ನಾನೆಲ್ರಿಗೂ ಸಾರಿ ಹೇಳಿದ್ದೀನಿ. ಇಷ್ಟು ದೂರ ಬಂದ್ಮೇಲೆ ಮತ್ತೆ ಹಿಂದಕ್ಕೆ ಹೋಗಲ್ಲ, ಮಾತನ್ನ ವಾಪಸ್ ತಗೊಳ್ಳಲ್ಲ. ಇದು ಬಾಯಿ ತಪ್ಪಿ ಹೇಳಿಲ್ಲ ರೀ, ದುಡುಕಿ ಹೇಳ್ತಿರೋದಲ್ಲ. ಯೋಚನೆ ಮಾಡಿ ಹೇಳ್ತಿದ್ದೀನಿ. ಹೇಳಿದ ಹಾಗೆ 2 ವಾರದಲ್ಲಿ 50,000 ರೂಪಾಯಿ ಕೊಡ್ತೀನಿ. ಏನ್ ಜಯಂತಿ ಇದು? ನೀನ್ ವಸು ಹತ್ರ ಹಾಗೆ ನಡ್ಕೊಂಡಿದ್ದು ಸರಿಯಲ್ಲ. ಚಿಕ್ಕ ಹುಡುಗ ಏನೋ ತಿಳಿದೆ ತಪ್ಪು ಮಾಡ್ದ, ಅದಕ್ಕೋಸ್ಕರ ಆ 50,000 ಕೊಡು ಅಂತ ಅನ್ನೋದ? ಏನ್ ಮಾತಾಡ್ತಾ ಇದ್ದೀರಾ ರೀ? ಆ ಸೀರೆ ಎಷ್ಟು ಬೆಲೆ ಬಾಳುತ್ತೆ ಅಂತ ಹೇಳಿದ್ನೆ ಹೊರತು ಆ 50,000 ಕೊಡು ಅಂತ ಕೇಳಿದ್ನಾ? ಅವಳೆ ಧಿಮಾಕಿನಿಂದ 2 ವಾರದಲ್ಲಿ ಆ ದುಡ್ಡು ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದ್ಲು. ಅದಕ್ಕೆ ನಾನೇನ್ ಮಾಡ್ಲಿ? ಆ ಸೀರೆಗಾಗಿ ನೀನ್ ಅಷ್ಟು ದೊಡ್ಡ ಜಗಳ ಮಾಡಿದ್ದಕ್ಕೆ, ಆ ಚಿಕ್ಕ ಹುಡುಗನ ಬೈದಿದ್ದಕ್ಕೆ ಹೆತ್ತ ತಾಯಿ ಮನ್ಸಿಗೆ ನೋವಾಗಿರುತ್ತೆ. ಆ ನೋವಲ್ಲಿ ಏನೋ ಹೇಳಿರ್ತಾಳೆ, ಅದನ್ನ ನೀನ್ ಅಕ್ಸೆಪ್ಟ್ ಮಾಡ್ತೀಯಾ? ಮೊದಲನೇ ತಪ್ಪು ಅಂತ ಹೇಳಿ ಕ್ಷಮಿಸಿ ಮತ್ತೆ ಇನ್ನೊಂದ್ಸಲ ಈ ತಪ್ಪು ಮಾಡ್ಬೇಡ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರೋದು. ನೀವು ಅಲ್ಲೇ ಇದ್ರಲ್ವಾ, ಮತ್ತೆ ನೀವೇ ಆ ಮಾತು ಹೇಳ್ಬೋದಿತ್ತಲ್ಲ. ನೀನು ಕೋಪದಲ್ಲಿ ಕಿರ್ಚಾಡ್ದೆ, ವಸುನು ನೋವಲ್ಲಿ ಏನೋ ಹೇಳಿದ್ಲು, ಮಧ್ಯ ನಂಗೆಲ್ಲ ಅವಕಾಶ ಕೊಟ್ಟೆ. ಅಂದ್ರೆ ಎಲ್ಲ ತಪ್ಪು ನಂದೇ ಅಂತೀರಾ? ಅಷ್ಟು ಬೆಲೆ ಬಾಳೋ ಸೀರೆ ಹಾಳು ಮಾಡಿದ್ರೆ ಕೋಪ ಬರೋದಿಲ್ವಾ? ಆ ಕೋಪದಲ್ಲಿ 4 ಮಾತಾಡಬಾರ್ದಾ? ನಾನು ದೊಡ್ಡವಳಾಗಿ ಏನು ಹೇಳಬಾರ್ದಾ? ದಿಮಾಕಿನಿಂದ ಯಾಕೆ ಮಾತಾಡ್ಬೇಕು? ಆ ದುಡ್ಡು ಕೊಡು ಅಂತ ನಾನೇನಾದ್ರೂ ಕೇಳಿದ್ನಾ? ಅವಳೇ ಕೊಡ್ತೀನಿ ಅಂದ್ರೆ ನಾನ್ ಬೇಡ ಅಂತ ಹೇಳ್ಬೇಕಿತ್ತ? ಇಂಥ ತಪ್ಪುಗಳು ನಡೀತಾ ಇರುತ್ತೆ ಜಯಂತಿ. ದೊಡ್ಡವರಾಗಿ ನಾವೇ ಈ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳು? ಇಂಥ ಸಮಯದಲ್ಲೇ ನಾವು ಸಂಯಮದಿಂದ ಸಮಾಧಾನದಿಂದ ಇರಬೇಕು. ನಮ್ಮ ವಯಸ್ಸು, ನಮ್ಮ ಅನುಭವ ಇಂಥ ಪರಿಸ್ಥಿತಿಯಲ್ಲೇ ತಾನೆ ಉಪಯೋಗಕ್ಕೆ ಬರಬೇಕು. ಅಂದ್ರೆ ಈಗ ನಾನೇನ್ ಮಾಡ್ಬೇಕು ಅಂತೀರಾ? ವಸು ರಾಕಿ ಹತ್ರ ಹೋಗಿ ನನ್ ತಪ್ಪಾಗೋಯ್ತು, ನನ್ನ ಕ್ಷಮಿಸ್ಬಿಡಿ, ಆ ದುಡ್ಡೇನು ಬೇಡ ಅಂತ ಹೇಳ್ಬೇಕಾ ನಾನು? ಹೋಗಿ ಅವಳ ಕೈಕಾಲು ಹಿಡ್ಕೋಬೇಕಾ? ಹೇಳ್ರಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ. ಏನೋ ತಪ್ಪಾಗಿದ್ದು ಆಗೋಯ್ತು ಜಯಂತಿ. ಇಬ್ರು ಮಾತಿಗೆ ಮಾತು ಬೆಳೆಸಿದ್ರಿ. ಈಗ ಯಾರೂನು ಅಂದಿದ್ ಮಾತು ವಾಪಸ್ ತಗೊಳಕ್ಕಾಗಲ್ಲ. ನನ್ನ ಯೋಚನೆ ಏನು ಅಂದ್ರೆ, ವಸು 2 ವಾರದಲ್ಲಿ 50,000 ಎಲ್ಲಿ ಸಂಪಾದನೆ ಮಾಡ್ತಾಳೆ? ಆ ಭಯ ಅವಳಿಗಿರ್ಬೇಕು. ನೀವೇ ಯೋಚನೆ ಮಾಡ್ತಾ ಇದ್ದೀರಾ? ನಮ್ ಸೊಸೆನ, ನಮ್ಮ ಮೊಮ್ಮಗನ್ನ ನಾವೇ ಅರ್ಥ ಮಾಡ್ಕೋಬೇಕು. ಗಂಡಸರಿಗೆ ತಿಂಗಳೆಲ್ಲ ಕಷ್ಟಪಟ್ಟು ದುಡಿದ್ರು 50,000 ಬರ್ದೇ ಇರೋ ಪರಿಸ್ಥಿತಿ. ಅಂತದ್ರಲ್ಲಿ ಮನೇಲಿರೋ ಹೆಂಗ್ಸು, ಯಾವ ಕೆಲಸನೂ ಇಲ್ದೇ ಇರೋ ಹೆಂಗ್ಸು 15 ದಿನದಲ್ಲಿ
50,000 ಅಂದ್ರೆ ತುಂಬಾ ಕಷ್ಟ ಜಯಂತಿ. ಆ ಕಷ್ಟ ಅಂದ್ರೆ ಏನು ಅಂತ ಅವಳು ಗೊತ್ತಾಗ್ಬೇಕು. ಸುಮ್ನೆ ಮಾತು ಕೊಡೋದಲ್ಲ, ಕೊಟ್ಟಿದ್ ಮಾತನ್ನ ಉಳಿಸ್ಕೋಬೇಕು. 15 ದಿನದಲ್ಲಿ ಅವಳು ನಮ್ಗೇನಾದ್ರೂ ದುಡ್ಡು ಕೊಡದೇ ಇದ್ರೆ ವಸು ವಸು ಸಾರಿ ಅಕ್ಕ, ಯಾವುದೋ ಯೋಚನೆಯಲ್ಲಿ ಮುಳ್ಕೋಗಿದ್ದೆ. ತಗೋ. ಏನ್ ಯೋಚನೆ ಮಾಡ್ತಿದ್ಯಾ? ಆ ದುಡ್ಡು ಬಗ್ಗೆನಾ? ಹೌದಕ್ಕ, ಚಾಲೆಂಜ್ ಏನೋ ಮಾಡ್ದೆ, ಆದ್ರೆ 2 ವಾರದಲ್ಲಿ 50,000 ಹೇಗ್ ಸಂಪಾದನೆ ಮಾಡೋದಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ದುಡುಕ್ಬೇಡ ಅಂತ ಹೇಳಿದ್ದು. ಆದ್ರೆ ನೀನು ಆವೇಶದಲ್ಲಿ ಹೇಳ್ಬಿಟ್ಟೆ. ಈಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಇಲ್ಲ ಅಕ್ಕ, ನನ್ ನಿರ್ಧಾರ ಕರೆಕ್ಟ್ ಆಗೇ ಇದೆ. ನಾನ್ ಆ ಥರ ಚಾಲೆಂಜ್ ಮಾಡದೇ ಇದ್ದಿದ್ರೆ ಚಿಕ್ಕಮ್ಮ ಮಾಡಿದ ಆಪಾದನೆ ಸತ್ಯ ಅಂತ ಒಪ್ಕೊಳ್ಳೋ ತರ ಆಗ್ತಿತ್ತು. ಮತ್ತೆ ದುಡ್ಡು ಹೇಗ್ ಸಂಪಾದನೆ ಮಾಡ್ತೀಯಾ? ಈ ವಿಷಯದಲ್ಲಿ ಅವರು ತುಂಬಾ ಬೇಜಾರಾಗಿದ್ದಾರೆ. ಅಭಿ ಮಾತ್ರ ಅಲ್ಲ, ಎಲ್ರೂ ಫೀಲ್ ಮಾಡ್ತಿದ್ದಾರೆ. ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂದಂಗಾಯ್ತು. ಗೊತ್ತಿದ್ದು ದೊಡ್ಡ ತೊಂದ್ರೆಲ್ ಸಿಕ್ಕಾಕೊಂಡಿಯಲ್ಲ ವಸು. ಒಂದ್ ಕೆಲ್ಸ ಮಾಡು, ನಾನ್ ಒಡವೆ ಕೊಡ್ತೀನಿ. ಯಾರಿಗೂ ಗೊತ್ತಾಗ್ದಂಗೆ ಅಡ ಇಟ್ಟು ದುಡ್ಡು ತಗೊಂಡ್ ಬರೋಣ. ಆಮೇಲೆ ನಿಧಾನಕ್ಕೆ ಸಾಲ ತೀರ್ಸಿ ಆ ಒಡವೆ ಬಿಡಿಸ್ಕೊಂಡ್ರಾಯ್ತು. ಬೇಡ ಅಕ್ಕ, ನಾನ್ ಕಷ್ಟಪಟ್ಟು ದುಡ್ದೆ ಸಂಪಾದನೆ ಮಾಡ್ಬೇಕು. ಏನ್ ಕಷ್ಟಪಟ್ಟು ಸಂಪಾದನೆ ಮಾಡ್ತೀಯಾ? ಹೋಗ್ಲಿ, ನಿಮ್ ಭಾವಂಗ್ ಹೇಳಿ ಎಲ್ಲಾದ್ರೂ ಸಾಲ ತಗೊಂಡ್ ಬನ್ನಿ ಅಂತ ಹೇಳೋಣ. ರಾತ್ರಿ ಅವರು ಇದೇ ಮಾತು ಹೇಳ್ತಿದ್ರು. ನಾನ್ ಕಷ್ಟಪಟ್ಟೆ ಸಂಪಾದನೆ ಮಾಡ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಭಾವಂಗೆ ನಿಂಗೆ ನಾನ್ ಯಾಕೆ ತೊಂದ್ರೆ ಕೊಡ್ಲಿ? ಅಭಿ ಹತ್ರನೂ ದುಡ್ಡು ತಗೊಳಲ್ಲ ಅಂತ ಹೇಳ್ದೆ, ನಮ್ ಹತ್ರನೂ ತಗೊಳಲ್ಲ ಅಂತಿದ್ಯಾ. ಮತ್ತೆ ಹೇಗ್ ಸಂಪಾದನೆ ಮಾಡ್ತೀಯಾ? ನನಗ್ ಗೊತ್ತಿರೋ ಯಾವ್ದಾದ್ರು ಕೆಲ್ಸ ಮಾಡಿ ಸಂಪಾದನೆ ಮಾಡ್ಬೇಕಕ್ಕ. ಈಗಿಂದೀಗ್ಲೇ ನೀನ್ ಓದಿರೋ ಓದ್ಗೆ ಯಾರ್ ಜಾಬ್ ಕೊಡ್ತಾರ ವಸು? ಆ 50,000 ನಾನ್ ಕೊಡ್ತೀನಿ. 2 ವಾರದಲ್ಲಿ ಕೊಡ್ತೀನಿ. ಮಾವ, ಕಾಫಿ ತಗೊಳ್ಳಿ. ಅತ್ತೆ, ಮಾವ, ಅತ್ತೆ, ನನಗೆ ಆಶೀರ್ವಾದ ಮಾಡಿ. ಯಾಕೆ ಆಶೀರ್ವಾದ ಎಲ್ಲ? ನನ್ ಗುರಿನ ನಾನ್ ಸಾಧಿಸೋಕೆ ಅತ್ತೆ. ಇಡೀ ರಾತ್ರಿ ನೀನ್ ಮಾಡಿದ ಶಬ್ದದ ಬಗ್ಗೆ ಯೋಚನೆ ಮಾಡ್ತಿದ್ನಮ್ಮ. ಹೇಗಾದ್ರೂ ನೀನ್ ಗೆಲ್ಲೇಬೇಕು. ಆ ದೇವ್ರು ನಿಂಗೆ ಸಹಾಯ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು ಮಾವ. ನೀನ್ ಗೆಲ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೋಲೋದು ಬೇಡಪ್ಪ ಅಂತ ನೀನ ದೇವ್ರ ಹತ್ರ ಬೇಡ್ಕೊ. ನಿಮ್ ಆಶೀರ್ವಾದ ಇರೋವಾಗ ನಾನ್ ಹೇಗ್ ಸೋಲ್ತೀನಿ ಅತ್ತೆ? ಖಂಡಿತ ಗೆಲ್ತೀನಿ. ಥ್ಯಾಂಕ್ ಯು. ನಿಜವಾಗ್ಲೂ ನೀನ್ ಬೇಡ್ಕೊಂಡ್ರೆ ವಸು ಗೆಲ್ತಾಳೆ ಜಯಂತಿ.
ನಾನು ಕೇಳ್ಕೊಂಡ್ರೆ ಗೆಲ್ಲಲ್ಲ. ಆಂಟಿ 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 ನಿನ್ನ ಮುಖ ಸೀದ್ ಹೋಗ. ಯಾಕೆ ಹೀಗ್ ಮಾಡ್ದೆ? ಸಾರಿ ಆಂಟಿ, ಸಾರಿ ಸಾರಿ. ಮೊದ್ಲು ಏನ್ ವಿಷಯ ಹೇಳ್ ಸಾಯಿ. ಆ ವಸು ಅಕ್ಕ ಆ ಪಂದ್ಯದಲ್ಲಿ ಗೆಲ್ಲಿಲ್ಲ ಅಂತ ಅನ್ಕೊಂಡ್ವಲ್ಲ ನಾವು, ಗೆಲ್ಲೋ ತರ ಇದಾರ ಆಂಟಿ. ಹಾ? ಏನ್ ಹೇಳ್ತಿದ್ಯೆ? ಏನ್ ಮಾಡಿ ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾಳೆ? ಅಕ್ಕಂಗೆ ಸಿತಾರ್ ನುಡ್ಸೋದು, ಹಾಡ್ ಹೇಳೋದು, ನೃತ್ಯ ಮಾಡೋದೆಲ್ಲ ಬರುತ್ತಲ್ವಾ? ಅದನ್ನೇ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡಕ್ ಹೊರಟಿದ್ದಾರೆ. ಅಂತೂರು 10 ಜನ ಬಂದ್ರು ಸಾಕು, 50,000 ಬರುತ್ತೆ. ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಕಣೆ ಇವರು. ಈ ಕಾಲದಲ್ಲಿ ವೀಣೆ, ತಬಲಾ, ಡೋಲು, ಶಹನಾಯಿ, ಸಿತಾರ ಕಲಿಯೋ ಆಸಕ್ತಿ ಯಾರಿಗಿರುತ್ತೆ ಹೇಳು? ಅಂದ್ರೆ ಯಾರು ಕಾಲ್ ಮಾಡಲ್ಲ ಅಂತ್ಯಾ? ಸಾತ್ರು ಮಾಡಲ್ಲ, ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಹಲೋ, ಯಾರು? ವಸುಂಧರನ ಮಾತಾಡ್ತಾ ಇರೋದು? ಹೌದು. ನಿಮ್ ಪಾಂಪ್ಲೆಟ್ ನೋಡಿ ಫೋನ್ ಮಾಡ್ತಿದ್ದೀನಿ. ನನ್ ಮಗುಗೆ ಸಿತಾರ್ ಕಲಿಸ್ಬೇಕಿತ್ತು. ಖಂಡಿತ ಕಲಿಸ್ತೀನಿ. ಯಾವತ್ತಿಂದ ಕ್ಲಾಸ್ ಶುರು ಆಗುತ್ತೆ? ಇವತ್ತಿಂದಾನೆ. ಒಂದೇ ಕೊಲ್ತಾನೆ ಬಂದಿರೋದು. ವಸು, ಫೀಸ್ ಬಗ್ಗೆ, ಅಡ್ವಾನ್ಸ್ ಬಗ್ಗೆ ಹೇಳು. ಅದು ಫೀಸು ಎಷ್ಟಾದ್ರೂ ಪರವಾಗಿಲ್ಲ ರೀ. ನನ್ ಮಗು ಹ್ಯಾಪಿಯಾಗಿ ಕಲಿಬೇಕು ಅಷ್ಟೇ. ಬೇಗ ಕಲಿಬೇಕು. ನೀವ್ ಎಷ್ಟು ಬೇಕಾದ್ರೂ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಕಾಲ್ ಬಂತಕ್ಕ. ಫೀಸ್ ಎಷ್ಟಾದ್ರೂ ಸರಿ ಕೊಡ್ತೀರಿ ಅಂದ್ರು. ಈಗ ಮನೆಗ್ ಬಂದು ಅಡ್ವಾನ್ಸ್ ಕೂಡ ಕೊಡ್ತಾರಂತೆ. ಕಂಗ್ರಾಟ್ಸ್ ಮಮ್ಮಿ. ಥ್ಯಾಂಕ್ ಯು ರಾಕಿ. ಬಿಡೆ, ಒಂದ್ ಫೋನ್ ತಾನೇ ಬಂದಿದ್ದು. ಹಲೋ, ವಸುಂಧರನ ಮಾತಾಡ್ತಿರೋದು? ಹೌದು, ವಸುಂಧರನೇ ಮಾತಾಡ್ತಿರೋದು. ಅಕ್ಕ, ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.